ಸೊ ಗಾಯ್ಸ್ ಏನಂದರೆ ನಾನು ರೀಸೆಂಟಾಗಿ ನೋಡ್ತಿರೋ ಮೂವಿ ಬಂದುಬಿಟ್ಟು ಲವ್ ನೆಕ್ಸ್ಟು. ಅದು ಕೊರಿಯನ್ ಬೇಸ್ಡ್ ಮೂವಿ. ಇಲ್ಲಿ ಕೊರಿಯನ್ ಡ್ರಾಮಾಸ್ ತುಂಬ ನೋಡಿದ್ದೀನಿ, ಬಟ್ ಎಲ್ಲ ಥರ ರಿವ್ಯೂ ಕೊಡಬೇಕಂದ್ರೆ ಎಂತ ಆಗುತ್ತಲ್ಲ. ಸೊ ರೀಸೆಂಟ್ ಬಂದು ಲವ್ ನೆಕ್ಸ್ಟು ಸಕ್ಕತ್ತಾಗಿದೆ. ನಂಗೆ ಈ ಥರ ಲವ್ ಸ್ಟೋರಿ ಜಾನರ್ ಮೂವೀಸ್ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಏನೋ ಥರ ಫೀಲ್ ನೋಡ್ತಿದ್ವಿ, ಅದರಲ್ಲೂ ಥ್ರಿಲ್ಲರು, ಜಾಂಬಿ, ಲವ್ ಸ್ಟೋರಿ ಸಕ್ಕತ್ತಾಗಿರ್ತದೆ. ಕೊರಿಯನ್ ಡ್ರಾಮಾಸ್ ಇನ್ನೂ ಸೂಪರ್ ಇರುತ್ತೆ. ಸೊ ಲವ್ ನೆಕ್ಸ್ಟ್ ಈ ಮೂವಿ ಕಾನ್ಸೆಪ್ಟ್ ಏನು ಅಂದರೆ, ಆ ಹೀರೋಯಿನ್ ಮೇಲ್ ಲೀಡ್ ಆ್ಯಂಡ್ ಫೀಮೇಲ್ ಲೀಡ್ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ತಾರೆ. ಆ ಚೈಲ್ಡ್ಹುಡ್ ಫ್ರೆಂಡ್ಸಿಗೆ ಅವ್ರ ಮದರ್ಸ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಇವ್ರ ಮಕ್ಕಳಲ್ಲ, ಸೊ ಇವರಿಬ್ಬರು ಫ್ರೆಂಡ್ ಆಗಿರ್ತಾರೆ. ನಮ್ಮಮ್ಮಿಗೂ ಯಾರ ಫ್ರೆಂಡ್ ಚೆನ್ನಾಗಿರ್ತಿತ್ತು ಬೇರೆ ನೆಕ್ಸ್ಟು ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಚಿಕ್ಕವರಿಂದಲೂ ಫುಲ್ ಒಬ್ರಿಗಾದ್ರೆ ಒಬ್ಬರು ಏನಂತಾರೆ ಬಿಕರಿಂಗ್ ಮಾಡಿಕೊಂಡು ಫುಲ್ ಯಾರಿಸ್ಕೊಂಡು ಅವ್ನು ಏನಾದರೂ ಇವ್ರು ರಿವರ್ಸ್ ಹಾಕ್ಕೊಳ್ಳೋದು, ಈ ಥರ ಒಂದು ಏನು ಆ ಝೋನಲ್ಲೇ ಇರ್ತಾರೆ. ಬಟ್ ಹೀರೋಯಿನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಗೊತ್ತಲ್ವಾ ಆ ಎಂಗೇಜಲ್ಲಿ ಅಟ್ರಾಕ್ಷನ್ಸ್ ಅಫೆಕ್ಷನ್ಸ್ ಎಲ್ಲ ಇದ್ದಿದ್ದು ಆ ಥರ. ಬಟ್ ಹೀರೋಯಿನ್ ಆಗಲ್ಲ. ಹೀರೋಯಿನ್ ಫುಲ್ ಸಿನ್ಸಿಯರು. ಫಸ್ಟ್ ರ್ಯಾಂಕ್ ಅನ್ನೋದು ಅವ್ರ ಡ್ರೀಮ್. ಏನೇನು ಡ್ರೀಮ್ ಅಂದರೆ ಫಸ್ಟ್ ರ್ಯಾಂಕ್ ಏನನ್ನ ಕಾನ್ಸೆಪ್ಟ್ ಮಾಡಿ ಫಸ್ಟ್ ರ್ಯಾಂಕ್ ಹಂಗಿರೋಳು. ಸೊ ಹಂಗೆ ಅಡಲ್ಟ್ ಆಗ್ತಾ ಅವಳು ಗ್ರೇಪ್ ಅನ್ನೋ ಒಂದು ಕಂಪ್ನಿ US ಅಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್. ಅಲ್ಲಿನ ಎನ್ವಿರಾನ್ಮೆಂಟ್ ಹೇಗೆ ಅಂದರೆ ಇವಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಮುಂದೆ ಹೋಗ್ತಾಳೆ. ಅದಕ್ಕೆ ಎಂಪ್ಲಾಯೀಸ್ ಅಡ್ವರ್ಟೈಸ್ ತಗೊಳ್ತಾರೆ. ಇದು ಬೈ ಮಿಸ್ಸಾಗಿ ಇವಳು ಕಿವಿ ಬೀಳುತ್ತೆ ಎಲ್ಲರೂ ಈ ಥರ ಹೇಳ್ಕೊಳ್ಳೋದು. ಸೊ ಇವಳು ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟು ಕ್ವಿಟ್ ಮಾಡ್ಬಿಡ್ತಾರೆ. ರಿಸೈನ್ ಮಾಡಿ ಆ ಜಾಬ್ನ ಮತ್ತೆ ರಿಟರ್ನ್ ಕೊರಿಯಕ್ಕೆ ಬರ್ತಾರೆ. ಕೊರಿಯಕ್ಕೆ ಬಂದಾಗ ಮತ್ತೆ ಇವಳು ಮತ್ತು ಆ ಚೈಲ್ಡ್ಹುಡ್ ಫ್ರೆಂಡ್ ಆ ಹೀರೋಯಿನ್ನ ಮೀಟ್ ಆಗ್ತಾರೆ. ಇಲ್ಲಿ ನಡೀತಾ ಇರುತ್ತೆ. ಹೀರೋ ಬ್ಯಾಕ್ಗ್ರೌಂಡ್ ಏನಂದರೆ ಅವ್ನು ಫಸ್ಟ್ ಸ್ವಿಮ್ಮರ್ ಆಗಿರ್ತಾರೆ. ಸ್ವಿಮ್ಮರು ಅಂದರೆ ಅವ್ನು ಸ್ವಿಮ್ಮರ್ ಅಂದರೆ ತುಂಬ ಸ್ವಿಮ್ಮಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಸ್ವಿಮ್ಮರ್ ಆಗಬೇಕಲ್ಲ, ಒಲಿಂಪಿಕ್ಗೆ ಟ್ರೈನಿಂಗ್ ತಗೊಳ್ಳೋ ಟೈಮಲ್ಲಿ ಬೈ ಮಿಸ್ ಆಕ್ಸಿಡೆಂಟ್ ಇದರಲ್ಲಿ ಅವನಿಗೆ ಕಾಲಿಗೆ ಹೇಟಾಗಿ ಡಾಕ್ಟರ್ ಹೇಳ್ತಾರೆ ಕ್ವಿಟ್. ಆಕ್ಸಿಡೆಂಟಲ್ಲಿ ನಾನು ಕ್ವಿಟ್ ಮಾಡಬೇಕಾಗುತ್ತೆ. ಆಕ್ಸಿಡೆಂಟಲ್ಲಿ ಅವ್ರು ಕಾಲಿಗೆ ಇಂಜುರಿ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಒಂದು ಫಾರ್ವರ್ಡ್ ಪ್ರೊಸೀಡ್ ಮಾಡಲಿಕ್ಕೆ ಆಗಲ್ಲ. ಬಟ್ ಆ ಒಂದು ಇದೆಲ್ಲ ಡಿಪ್ರೆಷನ್ ಇದ್ದಾಗ ಆ ಫಿಲ್ಮಲ್ಲಿ ಲೀಡೇ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ ಆ ಡಿಪ್ರೆಷನ್ ಆಚೆ ಬರೋಕ್ಕೆ. ನೆಕ್ಸ್ಟ್ ಅವನು ಆರ್ಕಿಟೆಕ್ಟ್ನ ಚೂಸ್ ಮಾಡಿಕೊಂಡು ಕೊರಿಯಾದಲ್ಲಿ ಫೇಮಸ್ ಆರ್ಕಿಟೆಕ್ಟ್ ಆಗಿ ಎವಾಲ್ವ್ ಆಗ್ತಾನೆ. ಸೊ ಇದೆಲ್ಲ ಅವರ ಬ್ಯಾಕ್ಗ್ರೌಂಡ್ ಸ್ಟೋರೀಸ್. ನೆಕ್ಸ್ಟ್ ಇವ್ರು ಬರೋ ಶಕ್ತಿಗೆ ಅಡಲ್ಟಿಂಗಲ್ಲಿ ಏನು ನಡೆಯುತ್ತೆ ಅಂದರೆ ಇವಳು ಲೈಫಲ್ಲಿ ತುಂಬ ಅಂದರೆ ಹೆಂಗಿದ್ದಾಗ ಫುಲ್ ಫಾರ್ವರ್ಡ್ ಆಗಿದ್ದವಳು ಅವ್ಳಿಗೆ ಏನು ಮಾಡಬೇಕಂತ ಗೊತ್ತಾಗ ಅವರಿಬ್ಬರು ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ. ಸ್ಕೂಲಲ್ಲಿ ಏನಂದರೆ 10 ಇಯರ್ಸ್ಗೆ ನೆಕ್ಸ್ಟ್ ಲೆಟರ್ ಬರೀತಾರೆ ಅವರು. ಅದನ್ನು 10 ಇಯರ್ಸ್ ಯೂಸ್ ಮಾಡಿ ಟೈಮ್ ಕ್ಯಾಪ್ಸೂಲ್ ಅಂತ. ನೆಕ್ಸ್ಟ್ ಆಫ್ಟರ್ 10 ಇಯರ್ಸ್ ಅಂತ ಚೆಕ್ ಮಾಡಬೇಕು ಅವ್ರು ಏನು ಬಂದಿದ್ದೀರಿ ಅಂತ. ಹೀರೋಯಿನ್ ಬರ್ತಿರ್ತಾಳೆ ಹೇಗೆ ಎಲ್ಲಿ ಹೇಗೆ ಮತ್ತು ಹಾಗೆ ಆ ಥರ ಕ್ವಶನ್ಸ್ ಬರ್ತಾರೆ. ಬಟ್ ಅವಳು ಏನು ಮಾಡಬೇಕಂತ ಬರ್ತಿರಲ್ಲ. ಅವಾಗ ಅವಳು ರಿಯಲೈಸ್ ಆಗ್ತಾಳೆ ನಾನು ಏನೇ ಮಾಡಬೇಕು ಅಂದ್ಕೊಂಡೆ, ಬಟ್ ನಾನು ಏನು ಪರ್ಫೆಕ್ಟ್ ಥಿಂಗ್ ಏನು ನನ್ನ ಡ್ರೀಮ್ ಏನಂತ ಅವಳನ್ನ ಚೂಸ್ ಮಾಡ್ಕೊಂಡಿರಲ್ಲ. ಆ ಫೀಮೇಲ್ ಲೀಡ್ ಏನು ಬರ್ತಿರ್ತಾರೆ ಅಂದರೆ ಆಫ್ಟರ್ 10 ಇಯರ್ಸ್ ಅಟ್ಲೀಸ್ಟ್ ನನ್ನ ಫೀಲಿಂಗ್ಸ್ ಹೀರೋಯಿನ್ ಹೇಳಿದ್ದೀನಿ ಅಂತ ಬರ್ತಿರ್ತಾರೆ. ಆ ಲೆಟರ್ಸ್ ಅವ್ರು ಈಗ ಓದಿದಾಗ ಫೀಲ್ ಆಗ್ತಾರೆ. ಆದರೆ ಅವಳು ಫೀಲ್ ಆಗ್ತಾಳೆ ನನಗೆ ಆ ಡ್ರೀಮೇ ಏನಿರಲಿಲ್ಲ, ಅಂದರೆ ಅವಳ ಲೈಫಲ್ಲಿ ಏನು ಹ್ಯಾಪಿನೆಸ್ ಕೊಡುತ್ತೆ, ಏನು ಮೋಟೋ ಏನು ಅಂತ ಅವಳು ಅಂದ್ಕೊಂಡಿರಲ್ಲ. ಬಟ್ ಹೀರೋ ಆ ಲೆಟರ್ ನೋಡಿ ಫುಲ್ ಕ್ರಿಂಜಿಯಾಗಿ ಫೀಲ್ ಆಗ್ತಾರೆ. ಸೊ ನೆಕ್ಸ್ಟ್ ಆನ್ ಗೋಯಿಂಗಲ್ಲಿ ಹೀರೋಯಿನ್ಗೆ ಹೆಲ್ಪ್ ಮಾಡ್ತಾರೆ. ಲೈಫಲ್ಲಿ ಯಾವುದು ಬೆಸ್ಟು, ನೀನು ಎಲ್ಲಿ ನಿನ್ನ ಡೆಸ್ಟಿನಿ ಏನು ಅಂತ ಅವ್ನು ಥಿಂಕ್ ಮಾಡಿ ಅವಳಿಗೆ ಹೆಲ್ಪ್ ಮಾಡ್ತಾನೆ ಅವರು ಈ ಪ್ರೊಸೆಸ್ ಇದರಲ್ಲಿ. ಸೊ ದಿಸ್ ಇಸ್ ವಾಟ್ ದ ಮೂವಿ ಇಸ್ ಲವ್ ನೆಕ್ಸ್ಟ್. ಇಫ್ ಯು ರಿಯಲಿ ಲವ್ ದಿ ಸ್ಟೋರಿ ಜಸ್ಟ್ ಗೋ ಅಂಡ್ ವಾಚ್ ಇಟ್. ಥ್ಯಾಂಕ್ ಯು.